ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್. ಸ್ನೇಹಿತರೆ, ಈಗ ನಮ್ಮ ಕೆಲವು ಸ್ನೇಹಿತರು ಆ, ಮೊಲಜಾತ್ ನೇಮಕಾತಿಗೆ ಸಂಬಂಧಪಟ್ಟಂತ ಕೆಲವೊಂದು ಅಂಕಗಳ ಮಾಹಿತಿ ಹೇಗೆ ನೇಮಕಾತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರಿಸುವಂತ ಕೆಲಸವನ್ನ ಈ 2018ರ ನೋಟಿಫಿಕೇಶನ್ ಮೂಲಕ ಮಾಡ್ತೇನೆ. ಇದು ರೀಸೆಂಟ್ ನೋಟಿಫಿಕೇಶನ್ ಅಲ್ಲ, 2018ರಲ್ಲಿ ಆದಂತ ನೋಟಿಫಿಕೇಶನ್ ಇದೆ ಸ್ನೇಹಿತರೆ. ಇದರ ಆಧಾರದ ಮೇಲೆ ಕೆಲವೊಂದು ಮಾಹಿತಿನ ತಾವು ಒಪ್ಕೋಬಹುದು. 2018ರಲ್ಲಿ ಏನ್ ನೋಟಿಫಿಕೇಶನ್ ಆಗಿತ್ತು, ಅದರ ಅನ್ವಯ ಏನೆಲ್ಲ ಹುದ್ದೆಗಳಿದ್ವು ಅದನ್ನೆಲ್ಲ ನೋಡ್ಕೊಳ್ಳಿ. ನಿಮ್ಗೊಂದಿಷ್ಟು ಮಾಹಿತಿ ಲಭ್ಯ ಆಗ್ಬೋದು. ನೋಡಿ, ಮೊಟ್ಟ ಮೊದಲದಾಗಿ ನಾನು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಏನು ಮಾಹಿತಿ ಕೊಟ್ಟಿದ್ದೇನೆ ಅಂತಂದ್ರೆ, ನೀವು ಮುಖ್ಯೋಪಾಧ್ಯಾಯರ ಹುದ್ದೆಗೆ ಎಕ್ಸಾಮ್ ಬರಿತೀನಿ ಅಂತಂದ್ರೆ, ಇಲ್ಲಿ ಸಾಮಾನ್ಯ ಪತ್ರಿಕೆ 200 ಅಂಕದ ಸಾಮಾನ್ಯ ಪತ್ರಿಕೆಯನ್ನ ನೀವು ಫೇಸ್ ಮಾಡಲೇಬೇಕಾಗತ್ತೆ. ಇದಕ್ಕೆ 200 ಅಂಕ ಇರುತ್ತೆ, 1.5 ಗಂಟೆ ಸಮಯ ಇರುತ್ತೆ. ಹಾಗೆ ನಿರೀಕ್ಷಿತ ಪತ್ರಿಕೆ ಕೂಡ 200 ಅಂಕದಿರುತ್ತೆ, 2 ಗಂಟೆ ಸಮಯ ಇರುತ್ತೆ. ಇದು ಮುಖ್ಯೋಪಾಧ್ಯಾಯರ ಪರೀಕ್ಷೆಗೆ 100 ಪೋಸ್ಟ್ಗಳಿದೆ ಅದಕ್ಕೆ. ಹಾಗೇನೆ ಇದರಲ್ಲಿ ಮತ್ತಿದಲ್ಲದ ಹಾಗೆ ಒಂದು ಸಂದರ್ಶನ ಕೂಡ ಇಟ್ಟಿದ್ರು ಲಾಸ್ಟ್ ಇಯರ್. ಈ ವರ್ಷ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಸಂದರ್ಶನಕ್ಕೆ 12.5ರಷ್ಟು ಶೇಕಡ ಅಂಕಗಳನ್ನ ನಿಗದಿ ಮಾಡಿದ್ರು. ಅದು ಕಳೆದ ಬಾರಿ. ಶಿಕ್ಷಕರ ಹುದ್ದೆಗೆ ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನು ಇಟ್ಟಿದ್ರು 100 ಬಾಕ್ಸಿಗೆ 1.5 ಗಂಟೆ ಸಮಯ ನೀಡಿದ್ರು. ಹಾಗೆ ಸಮಾನ ಪತ್ರಿಕೆಯನ್ನು ಇಟ್ಕೊಂಡು 100 ಮಾರ್ಕ್ಸ್ ಇತ್ತು, ಅದಕ್ಕೆ 2 ತಾಸು ಸಮಯವನ್ನು ಇಟ್ಟಿದ್ರು. ಹಾಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ 0.25 ಇತ್ತು. ಈಗ ಇತ್ತೀಚೆಗೆ ನೀಟ್ ಆಗಿದೆ ಎಕ್ಸಾಮು. ನೀಟಲ್ಲಿ ಗೊಂದಲ ಆಗಿದೆ, ಹಾಗೇನೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಉಂಟಾಗಿದೆ ಅನ್ನೋದನ್ನ ನೆನಪಿಟ್ಕೊಂಡು ಈ ಸರಿ ಕೆಲವೊಂದು ನಿರ್ದಿಷ್ಟವಾಗಿ ಬದಲಾವಣೆಯನ್ನ ತರಬಹುದು ಅಂತ ನಾನು ನಿಮಗೆ ಹೇಳ್ತೀನಿ. ಹಾಗೇನೆ ಇದು OMR ಆನ್ಲೈನ್ ಮೂಲಕ, ಆಫ್ಲೈನ್ ಮೋಡ್ ಅಲ್ಲಿ OMR ಮೂಲಕ ನಿಮಗೆ ಎಕ್ಸಾಮ್ ಅನ್ನ ತೆಗೆದುಕೊಳ್ತಾ ಇದ್ರು ಆಗಿನ ಸಮಯದಲ್ಲಿ. ವಯೋಮಿತಿ ಅಂದ್ರೆ ಕನಿಷ್ಠ, ನಿಮಗೆ ಕನಿಷ್ಠ ಬಿಡಿ, ಗರಿಷ್ಠ 35, GM ನವರಿಗೆ 35 ವರ್ಷ ಗರಿಷ್ಠ. ಕ್ಯಾಟಗರಿ ಅವರಿಗೆ, OBC ಕ್ಯಾಟಗರಿ ಅವರಿಗೆ 38 ವರ್ಷ ಇಟ್ಟಿದ್ರು OBC. ಹಾಗೇನೆ SC/ST ಕ್ಯಾಟಗರಿ 1 ಅವರಿಗೆ 40 ವರ್ಷ ಇಟ್ಟಿದ್ರು. ಈ ವರ್ಷ ಇದರಲ್ಲಿ +2 ಸೇರ್ಪಡೆ ಆಗ್ಬಹುದು. ಓಕೆ, ನಿಮ್ಗೆಲ್ಲ ಗೊತ್ತಿದೆ, ಕೋವಿಡ್ ಕಾರಣಗಳಿಂದ ಆಗ್ಬಹುದು. ಹಾಗೇನೆ ರಿಲ್ಯಾಕ್ಸೇಷನ್ ಅಂಗವಿಕಲ ವಿದ್ಯಾರ್ಥಿಗಳಿಗೆ 10 ವರ್ಷ ರಿಲ್ಯಾಕ್ಸೇಷನ್ ಕೂಡ ನೋಡ್ಬೋದು. ಹೀಗೆ ನೀಡಿದ್ರು. ಹಾಗೇನೆ ಒಂದಿಷ್ಟು ಮಾಹಿತಿ, ಕೆಲವರು ಪ್ರಶ್ನೆ ಇರ್ತಾರೆ, TET ಅಗತ್ಯ ಇದೆ ಸರ್ ಅಂದ್ರೆ TET ಬೇಕಿಲ್ಲ. TETಗೂ ಈ ಎಕ್ಸಾಮ್ಗೂ ಯಾವುದೇ ಸಂಬಂಧ ಇಲ್ಲ. ಹಾಗಾದ್ರೆ TET ಬೇಡ ಅಂತಂದ್ರೆ ಬೇರೆ ಯಾವುದು ಮುಖ್ಯವಾಗಿ ಉಳಿಯುತ್ತೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅನ್ನೋಂಥ ಪ್ರಶ್ನೆಯನ್ನ ಕೆಲವರು ಕೇಳಿದ್ರಿ. HM ಪೋಸ್ಟ್ಗೆ ಒಂದು PG ಆಗಿರ್ಬೇಕು, ಜೊತೆಗೆ ಒಂದು B.Ed ಇರಬೇಕು. PGಯಲ್ಲಿ ಏನು ವಿಷಯ ಓದಿರ್ತೀರಾ ಆ ವಿಷಯದ ಮೆಥಡಾಲಜಿ ನಿಮ್ಮ B.Ed ಅಲ್ಲಿ ಇರಬೇಕು. ಉದಾಹರಣೆಗೆ PGಯಲ್ಲಿ ಇಂಗ್ಲಿಷ್ ಇದ್ರೆ ನಿಮ್ಮ B.Ed ಅಲ್ಲೂ ಇಂಗ್ಲಿಷ್ ಇರಬೇಕು. ಅಲ್ಲಿ SS ಇದ್ರೆ ಇಲ್ಲಿ ಕೂಡ SS ಇರಬೇಕು. ಹೀಗೆ BSc PM ಮಾಡಿದ್ರೆ ಇಲ್ಲಿ ಕೂಡ PM ಮೆಥಡ್ ಇರಬೇಕು ಅನ್ನುವಂತ ಒಂದು ನಿಯಮ. ಓಕೆ, ಹಾಗೇನೆ ಶಿಕ್ಷಕ ಹುದ್ದೆಗೆ, ಕನ್ನಡ ಶಿಕ್ಷಕ ಹುದ್ದೆಗೆ ಕರೆದಾಗ ಏನಿತ್ತು ಮಾಹಿತಿ ಅಂದ್ರೆ, ನೀವು ಒಂದು ನಿಮ್ಮ ಡಿಗ್ರಿ ಪ್ಲಸ್ B.Ed ಮಾಡಿರ್ಬೇಕು. ಡಿಗ್ರಿಯಲ್ಲಿ ಕನ್ನಡವನ್ನ ಐಚ್ಛಿಕವಾಗಿ ಓದಿರ್ಬೇಕು, ಆಪ್ಷನಲ್ ಸಬ್ಜೆಕ್ಟ್ ಆಗಿ ಓದಿರ್ಬೇಕು. ಒಂದು ಪಕ್ಷ ನೀವು ಕನ್ನಡವನ್ನು ಓದಿಲ್ಲ ಅಂದ್ರೆ PGಯಲ್ಲಿ ಕನ್ನಡ ಆಪ್ಷನ್ಸ್ ಇರಬೇಕು. ಹಾಗೆ B.Ed ಅಲ್ಲೂ ಕೂಡ ಕನ್ನಡವನ್ನ ತೆಗೆದುಕೊಂಡು ಓದಿರ್ಬೇಕು. ಸೇಮ್ ನಿಯಮ ಆಂಗ್ಲ ಶಿಕ್ಷಕರಿಗೂ ಕೂಡ. ನೀವು B.Ed ಅಲ್ಲಿ ನಿಮ್ಮ ಇಂಗ್ಲಿಷ್ ಮೆಥಡಾಲಜಿ ಇರಬೇಕು, ಡಿಗ್ರಿಯಲ್ಲಿ ಇಂಗ್ಲಿಷ್ ಮೆಥಡಾಲಜಿ ಇರಬೇಕು. ಡಿಗ್ರಿಲಿ ಇಲ್ಲ ಅಂತಂದ್ರೆ PG ಅಂದ್ರೆ MA ಅಲ್ಲಿ ನಿಮ್ದು ಏನಿರಬೇಕು, ಇಂಗ್ಲಿಷ್ ಇರಬೇಕು. ಹಾಗೆ ಉರ್ದು ಶಿಕ್ಷಕರಿಗೂ ಸೇಮ್ ನಿಯಮ. ಹಾಗೇನೆ ಗಣಿತ ಶಿಕ್ಷಕರಿಗೂ ಕೂಡ ನೀವು ಇಲ್ಲಿ ಹೇಳ್ತಾರೆ ಭೌತಶಾಸ್ತ್ರ PCM ಹೇಳ್ತಾ ಇದ್ದಾರೆ. ಇವುಗಳಲ್ಲಿ ಈ 3 ವಿಷಯಗಳನ್ನ ಐಚ್ಛಿಕ ವಿಷಯವನ್ನ ತೆಗೆದುಕೊಂಡು ವಿಜ್ಞಾನದಲ್ಲಿ ಪದವಿಯನ್ನ ಪಡೆದಿರ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆ, BSc ಏನಾಗಿರ್ಬೇಕು, PCM ಅಲ್ಲಿ ಆಗಿರ್ಬೇಕು.
ಪ್ಲಸ್ ಬೇಡ್ ಇರಬೇಕು ಅನ್ನೋ ಮಾತಿದೆ. ಹಾಗೇನೆ ಸೈನ್ಸ್ ಟೀಚರ್ಸ್ಗಳಿಗೆ ರಸಾಯನಶಾಸ್ತ್ರ, ಕೆಮಿಸ್ಟ್ರಿ, ಬಯಾಲಜಿ ಮತ್ತೆ ಜುವಾಲಜಿನ ಓದಿರ್ಬೇಕು. ಈ 3 ವಿಷಯಗಳನ್ನ ತಗೊಂಡು ಓದ್ಕೊಂಡಿರ್ಬೇಕು. ಪ್ಲಸ್ B.Ed ಅಗತ್ಯ ಅಂತ ಹೇಳ್ತಾರೆ. ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ ಈ 5 ವಿಷಯಗಳಲ್ಲಿ 3 ಓದಿರ್ಬೇಕು. 5ರಲ್ಲಿ 3 ನೆನಪಲ್ಲಿ ಇಟ್ಕೊಳ್ಳಿ. ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಸೋಷಿಯಾಲಜಿ ಇದರಲ್ಲಿ 3 ಓದಿರ್ಬೇಕು. 3ರಲ್ಲಿ 2 ಓದಿದೀನಿ ಅಂದ್ರೆ ಹೇಳ್ತಾ ಇಲ್ಲ, 3 ಓದಿರ್ಬೇಕು. ಪ್ಲಸ್ B.Ed ಆಗಿರ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಎಲ್ಲಪ್ಪ ಬಂಪರ್ ಅಂತಂದ್ರೆ ಈ ನೇಮಕಾತಿ ಬಹಳಷ್ಟು ಶಿಕ್ಷಕರು, ಇಂಗ್ಲಿಷ್ ಶಿಕ್ಷಕರು ಅವ್ರೇನ್ ಮಾಡಿರ್ತಾರೆ ಅಂತಂದ್ರೆ B.Ed ಮಾಡಿರ್ತಾರೆ. B.Ed ಅಲ್ಲಿ ಇಂಗ್ಲಿಷ್ ತಗೊಂಡಿರ್ತಾರೆ. ಆದ್ರೆ ಡಿಗ್ರಿಲಿ ಇಂಗ್ಲಿಷ್ ಇರಲ್ಲ. PGಯಲ್ಲಿ ಇಂಗ್ಲಿಷ್ ಮಾಡಿರ್ತಾರೆ. ಅವರಿಗೆ ಇದೊಂದು ಸುವರ್ಣ ಅವಕಾಶ. ಸೇಮ್ ಕನ್ನಡ ಶಿಕ್ಷಕರಿಗೆ ಮತ್ತು ಉರ್ದು ಶಿಕ್ಷಕರಿಗೆ, ಲ್ಯಾಂಗ್ವೇಜ್ ಟೀಚರ್ಸ್ಗೆ ಹೆಚ್ಚಿನ ಬೋನಸ್ ಇದೆ ಸ್ನೇಹಿತರೆ. ಇದನ್ನ ನೇಮಕಾತಿ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಮಾಹಿತಿ. ಇಲ್ಲೆಲ್ಲೂ ಕೂಡ TET ಕೇಳಿಲ್ಲ. TET ನಿಮಗೆ ಕಡ್ಡಾಯ ಅಲ್ಲ. ಶಿಕ್ಷಕರ ಆಗೋರಿಗೆ PG ಕಡ್ಡಾಯವಲ್ಲ. PG ಕಡ್ಡಾಯವಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ. ಆದ್ರೆ HM ಪೋಸ್ಟ್ಗೆ ಯಾರು ತಯಾರಿ ಮಾಡ್ತಾ ಇದ್ರಿ, HM ಪೋಸ್ಟ್ಗೆ PG ಕಡ್ಡಾಯ ಮಾಡಿದ್ದಾರೆ. PG ಬೇಕೇ ಬೇಕು ಅನ್ನೋ ಮಾಹಿತಿಯನ್ನ ನೀಡಿದ್ದಾರೆ. ಹಾಗಾಗಿ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಹಾಗೇನೆ ಹಿಂದಿ ಪೋಸ್ಟ್ಗೆ ಎಕ್ಸಾಮ್ ಕರೆದಿದ್ದಾರಾ ಅಂದ್ರೆ ಹಿಂದಿ ಪೋಸ್ಟ್ಗೆ ಎಕ್ಸಾಮ್ ಅಲ್ಲಿ ಇಲ್ಲ. ಹಿಂದಿ ಯಾಕೆಂತಂದ್ರೆ ಅಲ್ಲಿ ಕನ್ನಡ, ಇಂಗ್ಲಿಷ್ ಮತ್ತೆ ಉರ್ದು ಇರುತ್ತೆ. ಇದೇ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಶಾಲೆ, ನೆನಪಿಟ್ಕೊಳ್ಳಿ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಶಾಲೆ ಇರುತ್ತೆ. ಈ D.Ed ಮಾಡಿದವರು ಅರ್ಜಿ ಹಾಕ್ಬೋದಾ ಅಂತ ಕೇಳಿದ್ರೆ D.Ed ಮಾಡಿದವರಿಗೆ ಇಲ್ಲಿ ಅರ್ಜಿ ಹಾಕೋ ಅವಕಾಶ ಇಲ್ಲ. ಕೇವಲ B.Ed ಅಭ್ಯರ್ಥಿಗಳಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ನೆನಪಿಟ್ಕೊಳ್ಳಿ. TET ಕಂಪಲ್ಸರಿ ಆಗಿ ಏನು ಬೇಕಿಲ್ಲ. ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳ್ತಾ ಇದ್ದೀನಿ. TET ಬೇಕಿಲ್ಲ. ಏಜ್ ಲಿಮಿಟ್ ಈಗಾಗಲೇ ಹೇಳಿದ್ದೇನೆ. ಇದು KPSC ಇಟ್ಟಿರುವಂತ ಒಂದು ಪಾಠ್ಯಕ್ರಮ. ಎಲ್ಲರಿಗೂ ಕಾಮನ್ ಪೇಪರ್ ಇಟ್ಟಿದ್ದಾರೆ. ಆಕ್ಚುಲಿ ಕಾಮನ್ ಪೇಪರ್ ನಾವು ಈ HSTR, GPSTR ಈ ಸಿಲೆಬಸ್ ಅನ್ನ ನೋಡ್ಕೊಂಡ್ರೆ ಈ ಕಾಮನ್ ಪೇಪರ್ ಅವ್ರು ಇಟ್ಟಿರೋದು ಸ್ವಲ್ಪ ಗೊಂದಲಕ್ಕೆ ಈಡ್ ಮಾಡುತ್ತೆ. ಆದ್ರೆ KPSC ಇಂದ ಏನೇ ನೇಮಕಾತಿಗಳಾದ್ರೂ ಕೂಡ ಅವರು ಸಾಮಾನ್ಯವಾಗಿ ಇವುಗಳನ್ನೇ ಇಡ್ತಾರೆ. ಓಕೆ, ಇದು ಒಂದು ನಿಮಗೆ ಹೇಳ್ಬೇಕಾಗಿರುವಂತ ಮಾಹಿತಿ. ಏಜ್ ಲಿಮಿಟ್ ಈಗಾಗಲೇ ಹೇಳಿದ್ದೀನಿ. ಈ ಏಜ್ ಲಿಮಿಟ್ ಅಲ್ಲಿ +2 ಇಯರ್ ಆಗ್ಬಹುದು. ಇದು ನೋಟಿಫಿಕೇಶನ್ ಆಗುವವರೆಗೂ ಯಾರು ಬಾರ್ಡರ್ ಅಲ್ಲಿ ಇದ್ದೀರಿ ಅವರು ನೋಟಿಫಿಕೇಶನ್ ಆಗುವವರೆಗೂ ಹೆಚ್ಚಿನದಾಗಿ ನೀವು ಚಿಂತೆ ಮಾಡ್ಬೇಕಾಗಿಲ್ಲ. ನೋಟಿಫಿಕೇಶನ್ ಆಗೋವರೆಗೂ ವೇಟ್ ಮಾಡಬೇಕು. ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂದ್ರೆ ಸರ್ಕಾರ ಈಗಾಗಲೇ ಇಲಾಖೆ ಒಪ್ಪಿಗೆ ಪಡೆದಿದೆ. ಯಾವ ಸಂದರ್ಭದಲ್ಲೂ ಕೂಡ ನೇಮಕಾತಿಗೆ ನೋಟಿಫಿಕೇಶನ್ ಆಗಬಹುದು. ಓಕೆ, ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಹಾಗೆ ಈಗ ಹೇಳಿರೋ ನಾನು ಈ ಮಾಹಿತಿ 2018ರ ನೋಟಿಫಿಕೇಶನ್ ಆಧಾರಿತವಾಗಿದ್ದು ಇದರಲ್ಲಿ ಬದಲಾವಣೆ ಮಾಡೋದಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ. ಬದಲಾವಣೆ ಹೆಚ್ಚಿನದಾಗಿ ಆಗೋದಿಲ್ಲ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ. ಮತ್ತೆ ಯಾವುದೇ ಪ್ರಶ್ನೆ ಇದ್ರೂ ಕೂಡ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ನಾನು ಉತ್ತರ ಹೇಳ್ತಾ ಹೋಗ್ತೀನಿ. ಮತ್ತೇನಿಲ್ಲ ಸ್ನೇಹಿತರೆ, ಮತ್ತೆ ಸಿಗೋಣ. ನಿಮಗೆ 15ನೇ ತಾರೀಕಿಂದ 15th ಇಂದ ನಿಮಗೆ ಮೌಲಾನಾ ಆಜಾದ್ ನೇಮಕಾತಿ ಏನಿದೆ, ರಿಕ್ರೂಟ್ಮೆಂಟ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ತರಗತಿಗಳು ಆರಂಭವಾಗಲಿದೆ. ಇದೇ ನೋಟಿಫಿಕೇಶನ್, ಇದೇ ಸಿಲೆಬಸ್ ಅನ್ವಯ ತರಗತಿಗಳು ಲಭ್ಯ ಆಗುತ್ತೆ. ಹಾಗೇನೆ ಏನಾದರೂ ನೋಟಿಫಿಕೇಶನ್ ನಂತರ ಬದಲಾವಣೆಗಳಾದ್ರೆ ಅವುಗಳಿಗೆ ಕೂಡ ನಿಮಗೆ ಅಪ್ಡೇಟ್ ಗಳನ್ನ ಕಡ್ಡಾಯವಾಗಿ ನೀಡಲಾಗುತ್ತೆ. ಓಕೆ, ಇಷ್ಟ ಹೇಳ್ತಾ ಇವತ್ತಿನ ತರಗತಿಯನ್ನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು 2 ತಿಂಗಳ ಕೋಚಿಂಗ್ ಇರಲಿದೆ. 2 ತಿಂಗಳ ಕೋಚಿಂಗ್ ಇರುತ್ತೆ. ಮತ್ತೆ ನಿಮಗೆ ಲೈವ್ ಪ್ಲಸ್ ರೆಕಾರ್ಡೆಡ್ 2 ತರಗತಿಗಳು ಕೂಡ ನಿಮಗೆ ಸಿಗುತ್ತೆ. ವಿತ್ PDF ನೋಟ್ಸ್ ಫಾರ್ ರೆಫರೆನ್ಸ್ ಪರ್ಪಸ್ಗೆ ಸಿಗಲಿದೆ. ಇಷ್ಟು ಹೇಳ್ತಾ ನಾವು ನೀವು ಪರೀಕ್ಷಾ ತಯಾರಿಯನ್ನು ಆರಂಭಿಸಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.